ಎಲ್ಲ ಪತ್ರಿಕಾ ಬಾಂಧವರಿಗೆ ಸ್ವಾಗತ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ದಾಂಡೇಲಿಯಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ARTO ಆಫೀಸ್ ದಾಂಡೇಲಿಯಲ್ಲಿ ಹೊಸ ಕಟ್ಟಡಕ್ಕೆ ವರ್ಗಾವಣೆ ಆಗ್ತಾ ಇದೆ. ಮೊದಲು ಈ ಹಿಂದೆ ಹಳೆ ಕಟ್ಟಡದಲ್ಲಿ ಬಾಡಿಗೆ ರೂಪದಲ್ಲಿ ಈ ಕಚೇರಿ ಇತ್ತು. ಈ ಒಂದು ಕಚೇರಿಯು ದಾಂಡೇಲಿಗೆ ಬರಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ ಸುನಿಲ್ ಹೆಗಡೆ ಅವರು ಶಾಸಕರಾಗಿದ್ದಾಗ ಆಗಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಮನವಿ ಮಾಡಿಕೊಂಡು ದಾಂಡೇಲಿಗೊಂದು ARTO ಆಫೀಸ್ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಬೇಕಂತೇಳಿ ಮನವಿ ಮಾಡಿಕೊಂಡು ದಾಂಡೇಲಿಗೆ ತಂದಿದ್ದಾರೆ. ಆವಾಗಿನ ಅವರ ಮನವಿಯ ಮೇರೆಗೆ ದಾಂಡೇಲಿಗೆ ಬಂದಂತಹ 10-12 ವರ್ಷಗಳ ಹಿಂದುಗಡೆ 2011-2012ರಲ್ಲಿ ಬಂದಂಥ ಸಾರಿಗೆ ಕಚೇರಿಯು ಈ ಭಾಗದ ಜನರಿಗೆ, ದಾಂಡೇಲಿ, ಹಳಿಯಾಳ್, ಜೋಡ ಭಾಗದ ಜನರಿಗೆ ಬಹಳಷ್ಟು ಅನುಕೂಲತೆಗಳನ್ನು ಆಗಿದೆ. ಯಾಕಂತ ಹೇಳಿದರೆ, ನಾವು ಏನೇ RTO ಆಫೀಸಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡಬೇಕಾಗಿದ್ದರೆ 100 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿರ್ಸಿಗೆ ಹೋಗಬೇಕಾಗಿತ್ತು. ಅದನ್ನೆಲ್ಲ ತಪ್ಪಿಸಿಕೊಂಡು ದಾಂಡೇಲಿಯಲ್ಲೇ ಆಗುವಂಥದ್ದಾಗಿದೆ. ಅದು ಈಗ ಹೊಸ ಕಟ್ಟಡಕ್ಕೆ ಹೋಗುವುದರಿಂದ ಮತ್ತಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಅವರ ಆವಾಗಿನ ಶಾಸಕರಾದಾಗ ಮಾಡಿದಂತಹ ಪ್ರಯತ್ನದ ಫಲವಾಗಿ ಇವತ್ತು ದಾಂಡೇಲಿ ಜನ ಮತ್ತು ಹಳೆಯಾಳ್ ಮತ್ತು ಜೋಡ ಜನರಿಗೆ ಅನುಕೂಲ ಆಗ್ತಾ ಇದೆ. ಅವರಿಗೆ ಈ ಮೂಲಕವಾಗಿ ದಾಂಡೇಲಿ ಮತ್ತು ಹಳೆಯಾಳ್ ಜೋಡದ ಭಾಗದ ಉಪಯೋಗ ತಗೊಂಡಂಥವ್ರು ಎಲ್ಲರೂ ಧನ್ಯವಾದಗಳನ್ನು ಅರ್ಪಿಸಬೇಕು. ಅವರನ್ನು ಈ ಸಂದರ್ಭದಲ್ಲಿ, ಉದ್ಘಾಟನೆ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.